ಪಾಸ್ಟರ್ ರವಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಹುಟ್ಟು ಹಬ್ಬದ ದಿನದಲ್ಲಿ ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ. ಈ ವರ್ಷವೂ ಕೂಡ ದೇವರು ನಿಮ್ಮನ್ನ ಕಣ್ಮನಿ ಹಾಕಿ ಕಾಪಾಡಲಿ. ಶುಭವು ಕೃಪೆಯು ನಿಮ್ಮ ಜೀವಮಾನವೆಲ್ಲ ಹಿಂಬಾಲಿಸಲಿ. ಕರ್ತನು ನಿಮ್ಮನ್ನ ಸೇವೆಗಾಗಿ ಕರೆದು ಬೇರ್ಪಡಿಸಿ ಅದ್ಭುತವಾಗಿ ಉಪಯೋಗಿಸುತ್ತಿರುವುದಕ್ಕಾಗಿ ನಮ್ಮ ಕರ್ತನ ನಾಮವನ್ನು ಮಹಿಮೆಪಡಿಸ್ತೇನೆ. ಇನ್ನು ಕರ್ತನು ನಿಮ್ಮ ಜೀವಿತದಲ್ಲಿ ಮಹತ್ತಾದಂಥ ದೊಡ್ಡ ಕಾರ್ಯಗಳನ್ನು ಮಾಡಲಿ. ಆಲ್ರೆಡಿ ನೀವು ಅನೇಕ ಜನರಿಗೆ ಆಶೀರ್ವಾದ ನಿಧಿಯಾಗಿದ್ದೀರಾ. ಇನ್ನು ಈ ವರ್ಷ ಅನೇಕ ದೈವ ಜನರಿಗೂ ಕರ್ನಾಟಕಕ್ಕೂ ಒಂದು ಆಶೀರ್ವಾದದ ಒಂದು ಚಾನಲ್ ಆಗಿ ದೇವರು ನಿಮ್ಮನ್ನು ಉಪಯೋಗಿಸಲಿ. ದೇವರು ಯೆಹೋಶುವನಿಗೆ ವಾಗ್ದಾನ ಮಾಡಿದ ಹಾಗೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನೆಂಬುದಾಗಿ ಹೇಳಿದ ಹಾಗೆ ಕರ್ತನು ನಿಮ್ಮ ಸಂಗಡ ಇದ್ದಾರೆ. ನೀವು ಆಲೋಚಿಸುವುದಕ್ಕಿಂತ ಮಿಗಿಲಾಗಿ ಕರ್ತನು ಇನ್ನೂ ಶ್ರೇಷ್ಠವಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾರೆ. ನಿಮಗಾಗಿ, ನಿಮ್ಮ ಸೇವೆಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾಗಲೇ ಇನ್ನೊಂದು ಸಾರಿ ನಿಮಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ನಿಮ್ಮ ಸ್ನೇಹಿತ ಪಾಸ್ಟರ್ ಪಾಂಚು. God bless you. Hi Ravi, happy birthday. God bless you. May God bless you and give you good health, use you for His kingdom more and more. ದೇವರನ್ನ ಆಶೀರ್ವಾದ ಮಾಡಲಿ. ನೀವು ಹುಟ್ಟು ಹಬ್ಬದ ಶುಭಾಶಯಗಳು, ಆಶೀರ್ವಾದ. ಯೇಸುವಿನಲ್ಲಿ. Praise the Lord, hallelujah. Greetings in Jesus' name. Gives me such a joy to thank God for Pastor Ravi. Even as he celebrates his birthday today, I wish him heaven's best blessings. I pray that he will prosper, God will bless him, his family, and this year will be another year where God will promote him to another level. God bless you, brother, from me and my family. Take care. Bye. ದೇವನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಸಂತೋಷವನ್ನಾಗಿದ್ದೇನೆ. ನಾಳೆ ಪಾಸ್ಟರ್ ರವಿ ಎಸ್ಟರ್ ಅಂಕೋಲದ ಒಂದು ದಿನವಾಗಿರುತ್ತದೆ. ಹಾಗಾಗಿ ಅರಣ್ಯಕಾಂಡ 6:24 ಪ್ರಕಾರ ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಮತದಾವರ್ತಿ ಹುಟ್ಟಿದ ದಿನದ ಶುಭಾಶಯಗಳು. ದೇವರು ನಿಮ್ಮನ್ನ ಧಾರಾಳವಾಗಿ ಆಶೀರ್ವದಿಸಲಿ. Hi Ravi, praise the Lord, happy birthday, God bless you, wish you all the best, thank you, God bless you. Praise the Lord Pastor, wish you happy birthday. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಮತ್ತು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಹೇರಳವಾಗಿ ಆಶೀರ್ವದಿಸಲಿ ಮತ್ತು ಯಾವಾಗಲೂ ಸಂತೋಷವಾಗಿಯೂ ನಗುತ್ತಾ ಇರಲಿಕ್ಕೆ ನಾವು ಬಯಸ್ತೇನೆ. ಇನ್ನೊಂದು ಸಾರಿ ನಿಮಗೆ ಜನ್ಮ ದಿವಸದ ಶುಭಾಶಯಗಳನ್ನು ನಾನು ತಿಳಿಸುತ್ತೇನೆ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು. ಕರ್ತನ ಘನಸೇವಕರಾದಂಥ ರೆವರೆಂಡ್ ರವಿ ಬೆಸರ್ ಅಯ್ಯನವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯದ 11ನೇ ವಾಕ್ಯವು ಹೇಳುವಂತೆ, ನೀವು ಈಗ ಇರುವುದಕ್ಕಿಂತಲೂ ಇನ್ನೂ 1000ದಷ್ಟಾಗುವಂತೆ ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿ ತಾನು ವಾಗ್ದಾನ ಮಾಡಿದ ಪ್ರಕಾರವೇ ನಿಮಗೆ ಶುಭಗಳನ್ನು ಅನುಗ್ರಹಿಸಲಿ. ಈ ವಾಕ್ಯಕ್ಕನುಸಾರವಾಗಿ ಸಭಾಪಾಲಕರನ್ನು, ಕುಟುಂಬವನ್ನು ದೇವರು ಈ ವರ್ಷವೆಲ್ಲ ಆಶೀರ್ವದಿಸಿ ನಡೆಸಲಿ. ಪ್ರೈಸ್ ದಿ ಲಾರ್ಡ್. ಪಾಸ್ಟರ್ ರವಿ, ಹೇಗಿದ್ದೀರಿ? ದೇವರ ಪ್ರಸನ್ನತೆಯಲ್ಲಿ ನೀವು ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಕಳೆದ ವರ್ಷವೆಲ್ಲ ಕಾಪಾಡಿದ ಕರ್ತನು ನಿಮಗೆ ನೂತನವಾದಂಥ ವರ್ಷವನ್ನ ದಯಪಾಲಿಸಿದ್ದಾರೆ. ಈ ವರ್ಷದಲ್ಲಿ ಕರ್ತನು ನಿಮ್ಮನ್ನ ಪ್ರತಿ ದಿನವೂ, ಪ್ರತಿ ಕ್ಷಣವೂ ನಿಮ್ಮ ಜೊತೆಯಲ್ಲೇ ಇದ್ದು ಕರ್ತನು ವಾಗ್ದಾನ ಮಾಡಿದ ಆತನು, ನಂಬಿಗಸ್ತನಾಗಿರುವ ಆತನು, ಯೋಸೇಫನ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುವನೆಂಬುದಾಗಿ ಮತ್ತೊಮ್ಮೆ ವಾಗ್ದಾನ ಮಾಡ್ತಾ ಇದ್ದಾರೆ. ಯೋಸೇಫನ ಸಂಗಡ ಯೆಹೋವನು ಇದ್ದದರಿಂದ ಅವನು ಏಳಿಗೆ ಹೊಂದುತ್ತಾ ಬಂದನು. ಯೋಸೇಫನ ಸಂಗಡ ಯೆಹೋವನು ಇದ್ದದರಿಂದ ಅವನು ಸೆರೆಮನೆಯಲ್ಲಿಯೂ ಅಧಿಕಾರಿಯಾಗಿ ಮಾರ್ಪಟ್ಟನು. ಯೋಸೇಫನ ಸಂಗಡ ಯೆಹೋವನು ಇದ್ದದರಿಂದ ಅವನು ಕೈ ಹಾಕಿದ ಎಲ್ಲಾ ಕಾರ್ಯಗಳಲ್ಲಿ ಸಫಲಪಟ್ಟನು, ಸಫಲವನ್ನ ಹೊಂದಿದನು. ಯೋಸೇಫನ ಸಂಗಡ ಯೆಹೋವನು ಇದ್ದದರಿಂದ ಅವನು ಮನುಷ್ಯರ ದಯೆಯನ್ನ ಹೊಂದಿದವನಾಗಿ ಕಾಣಲ್ಪಟ್ಟು ಸರ್ವಾಧಿಕಾರ ಅಧಿಪತ್ಯಕ್ಕೆ ಅವನು ಒಳಗಾದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರಿಂದ ಯೋಸೇಫನ ಸಂಗಡ ಇದ್ದ ಕರ್ತನು ನಿಮ್ಮ ಜೊತೆಲಿರ್ತಾರೆ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಹ್ಯಾಪಿ ಬರ್ತ್ಡೇ ಟು ಪಾಸ್ಟರ್ ರವಿ. ಗಾಡ್ ಬ್ಲೆಸ್ ಯು. ಬರ್ತ್ಡೇ ಶುಭಾಶಯಗಳು ರವಿ ಪಾಸ್ಟರ್ಗೆ ಹೇಳ್ತಾ ಇದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ 2024ನೇ ಇಸ್ವಿಯಲ್ಲಿ ಇನ್ನೊಂದು ವರ್ಷ ನೀವು ಹೆಜ್ಜೆ ಇಡುವಾಗ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಎಂದು ನಾನು ಹೇಳ್ತಾ ಇದ್ದೆ. ದೇವರು ನಮ್ಮ ಕುಟುಂಬ ಪರವಾಗಿ ನಿಮಗೋಸ್ಕರ ಪ್ರಾರ್ಥನೆ ಮಾಡುವಾಗ ಎಲ್ಲ ಆಶೀರ್ವಾದಗಳಿಂದ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಪಾಸ್ಟರ್ ರವಿ ಅವರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ
ಈ ಸಮಯದಲ್ಲಿ ಅವರ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಈ ವೇಳೆಯಲ್ಲಿ ದೇವರು ನಿಮ್ಮನ್ನು ಆರಿಸಿಕೊಂಡು ತನ್ನ ರಾಜ್ಯದ ಮಹಿಮೆಯನ್ನು ಪಡಿಸುತ್ತಾ, ರಾಜ್ಯದ ವಿಸ್ತರಣೆಯಲ್ಲಿ ತನ್ನ ನಾಮವನ್ನು ಘನಪಡಿಸಿಕೊಳ್ತಾ ಅನೇಕ ಪ್ರಾಂತ್ಯಗಳಲ್ಲಿ ನಿಮ್ಮನ್ನು ಉಪಯೋಗಿಸುತ್ತಿರುವುದಕ್ಕಾಗಿ ಮತ್ತು ನಿಮ್ಮನ್ನು ಬಲಪಡಿಸಿ ದೇವರು ತನ್ನ ನಾಮವನ್ನು ಹೆಚ್ಚಿಸಿಕೊಳ್ಳುತ್ತಿರುವುದಕ್ಕಾಗಿ ದೇವರು ಈ ರೀತಿಯಾಗಿ ಒಬ್ಬ ಸೇವಕನನ್ನು ಆರಿಸಿಕೊಂಡಿದ್ದಕ್ಕಾಗಿಯೂ ದೇವರಿಗೆ ಅಗಾಧವಾದಂಥ ಮಹಿಮೆ ಉಂಟಾಗಲಿ. ಅದು ಸೇವಕರ ಈ ಒಂದು ದಿನದ ಹುಟ್ಟಿದ ದಿನದಲ್ಲಿ ಅನೇಕ ಕುಟುಂಬಗಳಿಗೆ ನಿಮ್ಮನ್ನು ಆಶೀರ್ವಾದ ನಿಧಿಯನ್ನಾಗಿ ದೇವರು ತಿಳಿಸಿಕೊಳ್ತಾ ಇರುವ ಈ ವೇಳೆಯಲ್ಲಿ ನಿಮ್ಮ ಹುಟ್ಟಿದ ಹಬ್ಬದ ಸಮಯದಲ್ಲಿ ಚೆಫನ್ಯ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದ 17ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. ನಿಮ್ಮ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು, ತನ್ನ ಪ್ರೀತಿಯಲ್ಲಿ ಮುನುಗಿ ಮೌನವಾಗಿರುವುದು, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೈಯುವನು ಎಂದು ಹೇಳುವವಾಗುವುದು. ಪಾಸ್ಟರ್ ರವಿಯವರ ಜೀವಿತಗಳಲ್ಲಿ ಕರ್ತನು ಶೂರನಾಗಿ, ವೀರನಾಗಿ, ಅದ್ಭುತ ಕರ್ತನಾಗಿ, ನಿಮ್ಮ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವ ಈ ವಚನ ನಿಮ್ಮ ಈ ಜೀವಿತ ಕಾಲಗಳವರೆಗೂ ಅವಧಿಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಆ ಕರ್ತನು ಮಹಾಪ್ರಭಾವ, ಕೃಪೆ, ಆಶೀರ್ವಾದಗಳನ್ನು ತುಂಬಿಸುತ್ತಾ ನಡೆಸಲಿ ಎಂಬುದಾಗಿ ನಿಮ್ಮ ಸೇವಾ ಕ್ಷೇತ್ರ ಕುಟುಂಬಗಳಲ್ಲಿ ದೇವರ ಅತ್ಯಧಿಕ ಕಾರ್ಯಗಳನ್ನು ಮಾಡಲಿ. ಕರ್ನಾಟಕ ರಾಜ್ಯದಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದದ ನಿಧಿಯನ್ನಾಗಿ ಅನೇಕ ತನ್ನ ಮಹಿಮೆಗಾಗಿ ಉಪಯೋಗಿಸಲಿ ಅಂತ ನಾನು ಆಶಿಸ್ತೇನೆ ಮತ್ತು ಪ್ರಾರ್ಥಿಸ್ತೇನೆ. ಇನ್ನೊಂದು ಆವರ್ತಿ ಪಾಸ್ಟರ್ ರವಿಯವರೆಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳುವಂಥ ಕರ್ತನಲ್ಲಿ ಜೊತೆ ಸೇವಕನಾಗಿರ್ತಕ್ಕಂಥ ಪಾಸ್ಟರ್ ರಘು ಧಾರವಾಡದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲರಿಗೂ ಪ್ರೈಸ್ ಲಾರ್ಡ್. ನಾನು ಈ ವಿಡಿಯೋವನ್ನು ರಾತ್ರಿ 12:15 ಗಂಟೆಗೆ ಮಾಡ್ತಾ ಇದ್ದೇನೆ. ಸ್ವಲ್ಪ ಬ್ಯುಸಿ ಇದ್ದೆ. ಇವತ್ತು ಈ ವಿಡಿಯೋ ಮಾಡುವಂಥ ಮುಖ್ಯವಾದ ಉದ್ದೇಶ ಅಂದರೆ, ನನ್ನ ಸ್ನೇಹಿತರಾದಂಥ ಪಾಸ್ಟರ್ ರವಿ ಮೊನ್ನೆ ಅವರ ಹುಟ್ಟುಹಬ್ಬವಾಗಿತ್ತು. ನಾವು ಜೊತೆಯಾಗಿ ಆ ಹುಟ್ಟುಹಬ್ಬದ ಸೆಲೆಬ್ರೇಷನನ್ನು ಮಾಡಿದೆವು. ಕಳೆದ 2 ವರ್ಷಗಳಿಂದ ಪಾಸ್ಟರ್ ರವಿಯವರು ನನ್ನ ಜೊತೆನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಪಾಸ್ಟರ್ ರವಿ ಬಗ್ಗೆ ಹೇಳೋದಾದರೆ ಅನೇಕ ವಿಷಯಗಳಿದೆ, ಆದರೆ ವಿಶೇಷವಾದಂಥ 2 ವಿಚಾರಗಳನ್ನು ನಿಮ್ಮಲ್ಲಿ ನಾನು ಇಡಲು ಬಯಸ್ತೇನೆ. ಪಾಸ್ಟರ್ ರವಿಯ ಜೀವನದಲ್ಲಿ ನಾನು ನೋಡಿದ್ದು, ಅವರು ಅವರ ಜೀವಿತದಲ್ಲಿ ಮೊದಲ ಸ್ಥಾನವನ್ನು ದೇವರಿಗೆ ಕೊಡ್ತಾರೆ, ದೇವರನ್ನು ಪ್ರೀತಿಸುವಂಥ ಸೇವಕ. 2ನೇದ್ದು, ಭಾಳ ನಂಬಿಗಸ್ತಿಕತೆಯಿಂದ ಎಲ್ಲ ಕೆಲಸವನ್ನು ಮಾಡುವಂಥ ಸೇವಕರಾಗಿದ್ದಾರೆ. ಈ 2 ಗುಣಗಳು ಅವರ ಹತ್ತಿರವಾಗಿ ಇರುವುದರಿಂದ ನಾನು ತಿಳಿದಂಥ ವಿಷಯಗಳು, ದೇವರನ್ನು ಪ್ರೀತಿಸುವುದು ಮತ್ತು ನಂಬಿಗಸ್ತರಾಗಿರುವುದು. ಬೈಬಲಲ್ಲಿ ನಾವು ಇದೇ ಕ್ಯಾರೆಕ್ಟರನ್ನು ಅನೇಕ ದೇವರುಗಳ ಸೇವಕರುಗಳನ್ನು ನೋಡ್ತಾ ಇದ್ದೇವೆ. ನಾನು ನಿಜವಾಗಿ ಹೆಮ್ಮೆ ಪಡ್ತೇನೆ, ಅವರು ನನ್ನ ಜೊತೆ ಸೇವಕರಾಗಿ ಸೇವೆ ಮಾಡ್ತಾ ಇದ್ದಾರೆ ಅಂಥೇಳಿ. ಮತ್ತು ಇನ್ನೊಂದು 2 ವಿಷಯಗಳು, ಅವರು ತನ್ನ ಜೀವನದಲ್ಲಿ ದೇವರ ನಂತರ ತನ್ನ ಪತ್ನಿಯನ್ನು, ತನ್ನ ಮಗನನ್ನು ಭಾಳ ಪ್ರೀತಿಸ್ತಾರೆ. ಅದೇ ಸಂದರ್ಭದಲ್ಲಿ ಸಭೆಯನ್ನು ಭಾಳ ಪ್ರೀತಿಸ್ತಾರೆ. ಕುಟುಂಬದ ಬಗ್ಗೆ ಆಗಲಿ, ಸಭೆಯ ಬಗ್ಗೆ ಆಗಲಿ ಅನೇಕ ವಿಷಯಗಳನ್ನು ಹೇಳ್ತಾರೆ. ನಿಮ್ಮ ಆ ಒಂದು ಸಂತೋಷವು ನನ್ನ ಜೊತೆ ಹಂಚಿಕೊಳ್ತಾರೆ. ಮತ್ತು ಯಾವತ್ತೂ ಸಭೆ ಬಗ್ಗೆ, ಕುಟುಂಬದ ಬಗ್ಗೆ ಅವರ ಕಾಳಜಿ, ಅವರ ಪ್ರೀತಿ, ಇದನ್ನು ನೋಡಿ ನಾನು ಅನೇಕ ಸಲ ಭಾಳ ಸಂತೋಷ ಪಡ್ತೇನೆ. ಮತ್ತು ಅವ್ರ ಜೊತೆ ಇದ್ದು ಅನೇಕ ವಿಷಯಗಳನ್ನು ನಾನು ಕಲಿಯೋಕ್ಕೆ ದೇವರು ನನಗೆ ಸಹಾಯ ಮಾಡಿದ್ದಾರೆ. ಓಕೆ, ಅದಕ್ಕೋಸ್ಕರ ನಾನು ನಿಜವಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇಂಥ ಒಳ್ಳೆಯ ಸ್ನೇಹಿತರನ್ನು ದೇವರು ಕೊಟ್ಟದ್ದಕ್ಕಾಗಿ. ನಾವು ಹುಟ್ಟುಹಬ್ಬವನ್ನು ಒಟ್ಟಾಗಿ ಆಚರಿಸಿದ್ದೇವೆ ರವಣ್ಣ. ಅದರ ಇನ್ನೊಂದು ಆವರ್ತಿ, ಬಿ ಲೇಟೆಡ್ ಹ್ಯಾಪಿ ಬರ್ತ್ಡೇ ಟು ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಇಚ್ಛೆ ಇರೋದಾದರೆ ಬರುವ ಅನೇಕ ವರ್ಷಗಳು ನಾವು ಒಟ್ಟಾಗಿ ಸೇವೆ ಮಾಡೋಣ. ಈ ರೀತಿ ವಿಡಿಯೋ ಮಾಡೋದು ನನಗೆ ಭಾಳ ಕಷ್ಟ, ಆದರೆ ನಿಮ್ಮ ಪಾಸ್ಟ್ರಿಗೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ಒಳ್ಳೆಯ ನಂಬಿಗಸ್ತರಾದಂಥ, ದೇವರನ್ನು ಪ್ರೀತಿಸುವಂಥ ಸೇವಕರು ನಮಗೆ ದೊರಕಿದ್ದಾರೆ. ಅವರನ್ನು ಪ್ರೀತಿಸಿರಿ, ಅವರ ಜೊತೆ ನಿಂತು ಅವರಿಗೆ ಸೇವೆಯಲ್ಲಿ ಸಹಾಯ ಮಾಡಿರಿ. ಯಾವತ್ತು ಅವರ ಕುಟುಂಬದ ಜೊತೆ ಇದ್ದು ಅವರನ್ನು ಬಲಪಡಿಸಿರಿ. ಓಕೆ, ಯಾವ ವಿಶ್ವಾಸಿಗಳು ಸೇವಕರನ್ನು ಬಲಪಡಿಸ್ತಾರೋ, ವಿಶ್ವಾಸಗಳು ಸೇವಕರ ಜೊತೆ ನಿಲ್ತಾರೋ, ಅದೇ ಸೇವಕನಿಗಿರುವಂಥ ದೊಡ್ಡ ಧೈರ್ಯ. ನಾವು ಸೇವೆಯಲ್ಲಿ ಬರುವಾಗ
ನಮ್ಮ ಸ್ವಂತ ರಕ್ತ ಸಂಬಂಧಿಗಳನ್ನು ನಾವು ಬಿಟ್ಟು ಸಭೆಯನ್ನೇ ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು, ನಮ್ಮ ಸಹೋದರ ಸಹೋದರರು ಅಂಥೇಳಿ ನಂಬುತ್ತೇವೆ. ಅಂಥ ಸಂದರ್ಭದಲ್ಲಿ ನೀವೆಲ್ಲರೂ ನಿಮ್ಮ ಜೊತೆ ಸೇವಕನ ಜೊತೆ ಇದ್ದು ಅವರನ್ನು ಆಶೀರ್ವದಿಸಿರಿ, ಅವರಿಗೋಸ್ಕರ ಪ್ರಾರ್ಥಿಸಿರಿ, ಅವರ ಜೊತೆ ಅವರನ್ನು ಬಲಪಡಿಸಿರಿ. ರೇವಣ್ಣ, ಇಷ್ಟೇ ಹೇಳಲಿಕ್ಕೆ ನನಗೆ ಆಯಿತು. ಹೇಳೋದಾದರೆ ಭಾಳ ಇದೆ, ಆದರೆ ಇಷ್ಟು ಈಗ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಂತ ಹೇಳಿ ನಂಬ್ತೇನೆ. ಇನ್ನೊಂದು ಆವರ್ತಿ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಟು ಯು. ಗಾಡ್ ಬ್ಲೆಸ್ ಯು ಅಣ್ಣ. ಥ್ಯಾಂಕ್ ಯು ಚರ್ಚ್. ಬಾಯ್.